ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ರೈಟ್ಸ್ ಆಫ್ ಪ್ರಿಸನರ್ಸ್ ಅಂದರೆ ಕಾರಾಗೃಹ ವಾಸಿಗಳಿಗೆ ಅಥವಾ ಜೈಲು ವಾಸಿಗಳಿಗೆ ಇರುವಂತಹ ಹಕ್ಕುಗಳು ಯಾವುವು ಅನ್ನೋದನ್ನು ಸ್ಟಡಿ ಮಾಡೋಣ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಭಾರತದ ಸಂವಿಧಾನ ಪ್ರಿಸನರ್ಸ್ಗಳಿಗೆ ಸಪ್ರೇಟ್ ಆದಂತಹ ಯಾವುದೇ ಒಂದು ರೈಟ್ಸ್ಗಳನ್ನು ಅದು ಹೊಂದಿಲ್ಲ. ಆದರೆ ಸಂವಿಧಾನದಲ್ಲಿ ಭಾರತದ ನಾಗರಿಕರಿಗೆ ಅಂದರೆ ಸಿಟಿಜನ್ಸ್ಗೆ ಫಂಡಮೆಂಟಲ್ ರೈಟ್ಸ್ಗಳಿವೆ. ಅದರಲ್ಲಿ ಕೆಲವೊಂದು ಫಂಡಮೆಂಟಲ್ ರೈಟ್ಸ್ಗಳನ್ನು ಪ್ರಿಸನರ್ಸ್ಗೆ ಕೂಡ ಕೊಡಲಾಗುತ್ತೆ. ಯಾಕೆ ಕೆಲವು ಫಂಡಮೆಂಟಲ್ ರೈಟ್ಸ್ಗಳನ್ನು ಕೊಡಲಾಗುತ್ತಂದರೆ ಆರ್ಡಿನರಿ ಪರ್ಸನ್ಗೆ ಇರುವಂಥ ಸ್ಟೇಟಸ್ಸು ಮತ್ತು ಪ್ರಿಸನ್ನಲ್ಲಿ ಇರುವಂತಹ ವ್ಯಕ್ತಿಗೆ ಇರುವಂತಹ ಸ್ಟೇಟಸ್ಸು ಬೇರೆ ಬೇರೆ ಇರುತ್ತೆ. ಆದ್ದರಿಂದ ಆರ್ಡಿನರಿಗೆ ಪರ್ಸನ್ಗೆ ಕೊಡುವಂತಹ ಎಲ್ಲ ಫಂಡಮೆಂಟಲ್ ರೈಟ್ಸ್ಗಳನ್ನು ಪ್ರಿಸನ್ನಲ್ಲಿ ಇರುವಂತಹ ವ್ಯಕ್ತಿಗೆ ಕೊಡೋದಕ್ಕೆ ಬರೋದಿಲ್ಲ. ನಾವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪಾರ್ಟ್ 3ನಲ್ಲಿ ನೋಡಿದಾಗ ಅಲ್ಲಿ ನಾವು ಫಂಡಮೆಂಟಲ್ ರೈಟ್ಸ್ಗಳನ್ನು ಸ್ಟಡಿ ಮಾಡ್ತೇವೆ. ಅದರಲ್ಲಿರುವಂತಹ ಕೆಲವು ರೈಟ್ಸ್ಗಳನ್ನು ಅಂದರೆ ಸರ್ಟೆನ್ ರೈಟ್ಸ್ಗಳನ್ನು ಪ್ರಿಸನರ್ಸ್ಗೆ ಕೊಡಲಾಗಿದೆ. ಅವು ಯಾವುವು ಅನ್ನೋದನ್ನು ಒಂದೊಂದಾಗಿ ನೋಡೋಣ. ಮೊದಲ ರೈಟ್ ಅಂದರೆ ರೈಟ್ ಟು ಈಕ್ವಾಲಿಟಿ. ಆರ್ಟಿಕಲ್ 14ನಲ್ಲಿ ರೈಟ್ ಟು ಈಕ್ವಾಲಿಟಿ ಬರುತ್ತೆ. ಈ ಒಂದು ಹಕ್ಕಿನ ಪ್ರಕಾರ ಪ್ರಿಸನ್ನಲ್ಲಿ ಇರುವಂತಹ ವ್ಯಕ್ತಿ ಕೂಡ ಈಕ್ವಲ್ ಬಿಫೋರ್ ದ ಲಾ ಅಂತಂದರೆ ಕಾನೂನಿನೆದುರು ಅವನು ಕೂಡ ಸಮಾನ, ಮತ್ತು ಈಕ್ವಲ್ ಪ್ರೊಟೆಕ್ಷನ್ ಆಫ್ ದ ಲಾ ಅಂದರೆ ಅವನಿಗೂ ಕೂಡ ಬೇರೆ ವ್ಯಕ್ತಿಗಳ ರೀತಿಯಲ್ಲಿ ಅವನಿಗೂ ಕೂಡ ಪ್ರೊಟೆಕ್ಷನ್ ಮಾಡಬೇಕು ಅಂಥೇಳಿ ಆರ್ಟಿಕಲ್ 14 ಹೇಳುತ್ತೆ. ನೆಕ್ಸ್ಟ್ ಬರುವಂಥದ್ದು ರೈಟ್ ಟು ಫ್ರೀಡಮ್. ಆರ್ಟಿಕಲ್ 19ನಲ್ಲಿ ರೈಟ್ ಟು ಫ್ರೀಡಮ್ ಅನ್ನುವಂಥ ಹಕ್ಕು ಬರುತ್ತೆ. ಇದರಲ್ಲಿ ಮುಖ್ಯವಾಗಿ 6 ಫ್ರೀಡಮ್ಸ್ ಅಂದರೆ 6 ಹಕ್ಕುಗಳಿವೆ. ಅದರಲ್ಲಿ ರೈಟ್ ಟು ಮೂವ್ಮೆಂಟ್ ಅಂದರೆ ಒಬ್ಬ ವ್ಯಕ್ತಿ ಎಲ್ಲಿ ಬೇಕಾದರೂ ಹೋಗ್ಬೋದು. ರೈಟ್ ಟು ರಿಸೈಡ್ ಆ್ಯಂಡ್ ಸೆಟಲ್, ಒಬ್ಬ ವ್ಯಕ್ತಿ ಎಲ್ಲಿ ಬೇಕಾದರೂ ವಾಸ ಮಾಡ್ಬೋದು. ಆಮೇಲೆ ರೈಟ್ ಟು ಪ್ರೊಫೆಷನ್, ಅಕ್ಯುಪೇಷನ್, ಟ್ರೇಡ್ ಆರ್ ದ ಬಿಸ್ನೆಸ್ ಅಂದರೆ ಒಬ್ಬ ವ್ಯಕ್ತಿ ಯಾವುದೇ ಒಂದು ಕೆಲಸವನ್ನು ಮಾಡ್ಬೋದು, ಬಿಸ್ನೆಸ್ಸನ್ನು ಮಾಡ್ಬೋದು, ಟ್ರೇಡನ್ನು ಮಾಡ್ಬೋದು ಅಂತೇಳಿ ಹೇಳುತ್ತೆ. ಈ ಏನು ಹಕ್ಕುಗಳಿವೆ ಇವುಗಳು ಪ್ರಿಸನರ್ಸ್ಗೆ ಅಪ್ಲೈ ಆಗೋದಿಲ್ಲ. ಆದರೆ ಇದೇ ಆರ್ಟಿಕ್ಲ್ನಲ್ಲಿ ಬರುವಂತಹ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ರೈಟ್ ಟು ಬಿಕಮ್ ಅ ಮೆಂಬರ್ ಆಫ್ ದ ಅಸೋಸಿಯೇಷನ್ ಅಂದರೆ ಮಾತನಾಡುವಂತಹ ಹಕ್ಕು, ಎಕ್ಸ್ಪ್ರೆಷನ್ ಮಾಡುವಂತಹ ಹಕ್ಕು, ಯಾವುದೇ ಒಂದು ಅಸೋಸಿಯೇಷನ್ ಅಲ್ಲಿ ಮೆಂಬರ್ ಆಗುವಂತ ಹಕ್ಕು ಪ್ರಿಸನರ್ಸ್ ಕೂಡ ಇದೆ. ಆದರೆ ಈ ಹಕ್ಕಿಗಳಿಗೂ ಕೂಡ ಕೆಲವೊಂದು ಲಿಮಿಟೇಷನ್ಸ್ ಇವೆ. ನೆಕ್ಸ್ಟ್ ಬರುವಂತಹ ಹಕ್ಕು ಪ್ರೊಟೆಕ್ಷನ್ ಅಗೇನೆಸ್ಟ್ ಕನ್ವಿಕ್ಷನ್ ಆಫ್ ಅಫೆನ್ಸಸ್. ಈ ಹಕ್ಕು ಆರ್ಟಿಕಲ್ 20ಯಲ್ಲಿ ಬರುತ್ತೆ. ಅಂದ್ರೆ ಈ ಆರ್ಟಿಕಲ್ನ ಪ್ರಕಾರ ಒಬ್ಬ ವ್ಯಕ್ತಿಯನ್ನ ಸುಮ್ಮನೆ ಅವನನ್ನ ಅಪರಾಧಿ ಅಂತ ಹೇಳಕ್ಕೆ ಬರೋದಿಲ್ಲ. ಅವನು ದೇಶದ ಕಾನೂನನ್ನ ವೈಲೇಟ್ ಮಾಡಿದಾಗ ಮಾತ್ರ ಅವನನ್ನ ಅಪರಾಧಿ ಅಂತ ಹೇಳಬಹುದು. ಅದು ಕೂಡ ಆ ಸಮಯದಲ್ಲಿ ಅವನು ಅಂದರೆ ಲಾವನ್ನ ವೈಲೇಟ್ ಮಾಡಿದಂತಹ ಸಮಯದಲ್ಲಿ ಇದು ವೈಲೇಷನ್ ಆಫ್ ಲಾ ಅಂತೇಳಿ ಇದ್ದಿರಬೇಕು. ಮತ್ತು ಈ ಆರ್ಟಿಕಲ್ ನಲ್ಲಿಯೇ ಯಾವುದೇ ಒಬ್ಬ ವ್ಯಕ್ತಿಗೆ ತಾನು ಮಾಡಿದಂತಹ ತಪ್ಪಿಗಿಂತ ಹೆಚ್ಚಿನ ಒಂದು ಶಿಕ್ಷೆಯನ್ನು ಕೊಡಬಾರದು ಅಂತೇಳಿ ಹೇಳುತ್ತೆ. ಮತ್ತು ಇನ್ನೂ ಮುಖ್ಯವಾಗಿ ಕ್ರಿಮಿನಲ್ ಅಫೆನ್ಸಸ್ ಮೇಲೆ ಮಾಡುವಂತಹ ಕಾನೂನುಗಳು ಪ್ರಾಸ್ಪೆಕ್ಟಿವ್ ಆಗಿರಬೇಕು. ಅಂದರೆ ಅವುಗಳು ಕಾನೂನಾಗಿ ಬಂದಾಗ ಅವುಗಳು ಕಾನೂನಾಗಿ ಕಮೆನ್ಸ್ಮೆಂಟ್ ಆದಮೇಲೆ ಅವುಗಳನ್ನು ಮಾಡಿದರೆ ಮಾತ್ರ ಆವಾಗ ಶಿಕ್ಷೆ ಸಿಗಬೇಕು. ಕಾನೂನು ಬರೋದಕ್ಕಿಂತ ಮುಂಚೆಯೇ ತಪ್ಪು ಮಾಡಿದರೆ ಈಗ ಅದು ಅನ್ವಯ ಆಗೋದಿಲ್ಲ ಅಂಥೇಳಿ ಇದರ ಅರ್ಥ. ನೆಕ್ಸ್ಟ್ ಬರುವಂತಹ ಹಕ್ಕು ರೈಟ್ ಟು ಪ್ರೊಹಿಬಿಷನ್ ಅಗೇನೆಸ್ಟ್ ಸೆಲ್ಫ್ ಇನ್ಕ್ರಿಮಿನೇಷನ್. ಈ ಹಕ್ಕನ್ನು ನಾವು ಆರ್ಟಿಕಲ್ 20 ಕ್ಲಾಸ್ 3ನಲ್ಲಿ ಸಬ್ ಕ್ಲಾಸ್ 3ನಲ್ಲಿ ನೋಡ್ತೇವೆ. ಈ ಒಂದು ಹಕ್ಕಿನ ಪ್ರಕಾರ ಯಾವುದೇ ಒಂದು ಅಪರಾಧದಲ್ಲಿ ಆರೋಪಿಯನ್ನ ತನ್ನ ವಿರುದ್ಧ ತಾನೇ ವಿಟ್ನೆಸ್ ಆಗಿ ಕೋರ್ಟ್ ಎದುರುಗಡೆ ತರೋದಿಕ್ಕ ಸಾಧ್ಯವಿಲ್ಲ. ಮತ್ತು ಯಾವುದೇ ಒಬ್ಬ ಆರೋಪಿಯನ್ನ ಅವನು ಅಪರಾಧಿ ಎಂದು ಪ್ರೂವ್ ಮಾಡೋವರೆಗೂ ಅವನು ಇನ್ನೋಸೆಂಟ್ ಆಗಿರ್ತಾನೆ ಅಂತೇಳಿ ಈ ಒಂದು ಹಕ್ಕು ಹೇಳುತ್ತೆ. ನೆಕ್ಸ್ಟ್ ಬರುವಂತದ್ದು ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ. ಆರ್ಟಿಕಲ್ 21ನಲ್ಲಿ ಈ ಹಕ್ಕು ಬರುತ್ತೆ. ಈ ಒಂದು ಹಕ್ಕು ತುಂಬಾ ವೆರಿ ವೈಡ್ ಇಂಟರ್ಪ್ರಿಟೇಷನ್ ಅನ್ನು ಹೊಂದಿದೆ. ಇದ್ರ ಬಹಳಷ್ಟು ಹಕ್ಕುಗಳನ್ನು ಒಳಗೊಂಡಿದೆ. ಇದರಲ್ಲಿ ಬರುವಂತಹ ಎಲ್ಲ ಹಕ್ಕುಗಳು ಎಲ್ಲರಿಗೂ ಸಿಗುತ್ತವೆ, ಪ್ರತಿಯೊಬ್ಬ ಮನುಷ್ಯನಿಗೆ ಸಿಗುತ್ತೆ. ಅಂದರೆ ಒಬ್ಬ ವ್ಯಕ್ತಿಗೆ ಜೀವಿಸುವ ಹಕ್ಕಿದೆ, ಅವನು ವೈಯಕ್ತಿಕವಾಗಿ ಸ್ವಾತಂತ್ರ್ಯವನ್ನು ಹೊಂದಿದ್ದಾನೆ ಅಂಥೇಳಿ ಈ ಹಕ್ಕು ಹೇಳುತ್ತೆ.
ನೆಕ್ಸ್ಟ್ ಬರುವಂಥದ್ದು ರೈಟ್ ಟು ಎಜುಕೇಷನ್. ಅಂದರೆ ಒಬ್ಬ ಅಪರಾಧಿಯನ್ನು ಬದಲಾವಣೆ ಮಾಡಬೇಕು, ತಿದ್ದಬೇಕು, ಪರಿವರ್ತನೆ ಮಾಡಬೇಕು ಅಂದಾಗ ಅವನಿಗೆ ಶಿಕ್ಷಣದ ಹಕ್ಕನ್ನು ಕೊಡಬೇಕು. ಆ ಹಕ್ಕು ಅವನಿಗೆ ಇದೆ ಅಂಥೇಳಿ ಈ ಹಕ್ಕು ಹೇಳುತ್ತೆ. ನೆಕ್ಸ್ಟ್ ಬರುವಂಥದ್ದು ರೈಟ್ ಟು ಪರ್ಸನ್ ಅಂಡರ್ ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್. ಆರ್ಟಿಕಲ್ 22 ಸಬ್ ಕ್ಲಾಸ್ 1ರಲ್ಲಿ ಈ ಹಕ್ಕು ಬರುತ್ತೆ. ಈ ಒಂದು ಹಕ್ಕಿನ ಪ್ರಕಾರ ನೀವು ಯಾವುದೇ ವ್ಯಕ್ತಿಯನ್ನ ಅರೆಸ್ಟ್ ಮಾಡಬೇಕು ಅಂದಾಗ ಅವನಿಗೆ ಸಂಬಂಧಪಟ್ಟಂತಹ ಫ್ರೆಂಡ್, ಸ್ನೇಹಿತ ಅಥವಾ ಸಂಬಂಧಿಕರಿಗೆ ನೀವು ಮೊದಲು ವಿಷಯವನ್ನ ತಿಳಿಸಬೇಕಾಗತ್ತೆ. ನೆಕ್ಸ್ಟ್, ನೀವು ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತೀರಿ ಅಂದಾಗ ಅರೆಸ್ಟ್ ಆಗುವಂತಹ ವ್ಯಕ್ತಿಗೆ ನೀವು ಯಾವ ವಿಷಯಕ್ಕೆ ಅರೆಸ್ಟ್ ಆಗ್ತಾ ಇದ್ದೀರಿ ಅನ್ನೋದನ್ನ ಪೊಲೀಸ್ ಆಫೀಸರ್ ಹೇಳಬೇಕಾಗುತ್ತೆ. ಮತ್ತು ಮೂರನೇದು ಬಂದ್ಬಿಟ್ಟು ನೀವು ಯಾವ ವ್ಯಕ್ತಿಗೆ ಇನ್ಫಾರ್ಮ್ ಮಾಡಿರ್ತೀರೋ ಆ ವ್ಯಕ್ತಿ ಹೆಸರನ್ನ ನೀವು ಎಂಟ್ರಿ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಇದರ ಜೊತೆ ಆರೋಪಿಗೆ ರೈಟ್ ಟು ಕನ್ಸಲ್ಟ್, ಅಂದರೆ ತನ್ನನ್ನು ತಾನು ಡಿಫೆಂಡ್ ಮಾಡೋದಕ್ಕೋಸ್ಕರ ಲೀಗಲ್ ಪ್ರಾಕ್ಟೀಷನರ್ ಅಂದರೆ ಲಾಯರ್ಗೆ ಕನ್ಸಲ್ಟ್ ಮಾಡುವಂತ ಹಕ್ಕಿದೆ. ಒಂದು ವೇಳೆ ಅವನಿಗೆ ಕನ್ಸಲ್ಟ್ ಮಾಡೋದಕ್ಕೆ ಆಗದೆ ಹೋದಾಗ ಕೋರ್ಟೇ ಅವನಿಗೆ ಒಬ್ಬ ಲೀಗಲ್ ಪ್ರಾಕ್ಟೀಷನರನ್ನು ಕೊಡಬೇಕಾಗುತ್ತೆ. ಅವನ ಕನ್ಸಲ್ಟನ್ನು ಪಡ್ಕೊಳ್ಬೋದು. ನೆಕ್ಸ್ಟ್ ಬರುವಂಥ ಹಕ್ಕು ರೈಟ್ ಟು ಬಿ ಪ್ರೊಡ್ಯೂಸ್ಡ್ ಬಿಫೋರ್ ಮ್ಯಾಜಿಸ್ಟ್ರೇಟ್. ಆರ್ಟಿಕಲ್ 22 ಕ್ಲಾಸ್ 2ನಲ್ಲಿ ಈ ಹಕ್ಕು ಬರುತ್ತೆ. ಈ ಹಕ್ಕಿನ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿಯನ್ನು ನೀವು ಅರೆಸ್ಟ್ ಮಾಡಿದರೆ ಅವನನ್ನು ಮ್ಯಾಜಿಸ್ಟ್ರೇಟ್ ಕೋರ್ಟ್ನ ಎದುರುಗಡೆ 24 ಗಂಟೆಗಳಲ್ಲಿ ನೀವು ಅವನನ್ನು ಪ್ರೊಡ್ಯೂಸ್ ಮಾಡಬೇಕು. ಈ 24 ಗಂಟೆಯಲ್ಲಿ ಟ್ರಾವೆಲ್ ಮಾಡಿದಂತಹ ಸಮಯವನ್ನು ಕೌಂಟ್ ಮಾಡೋದಿಲ್ಲ. ನೆಕ್ಸ್ಟ್ ಬರುವಂತಹ ಹಕ್ಕು ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಆರ್ಟಿಕಲ್ 32 ಆ್ಯಂಡ್ ಆರ್ಟಿಕಲ್ 226ನಲ್ಲಿ ಈ ಹಕ್ಕುಗಳು ಬರ್ತವೆ. ಈ ಆರ್ಟಿಕಲ್ಸ್ಗಳ ಅಡಿಯಲ್ಲಿ ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರೊಹಿಬಿಷನ್, ಸರ್ಶ್ಯೂರರಿ ಆ್ಯಂಡ್ ಕೋವಾರಂಟೋ ಅನ್ನುವಂತಹ ರಿಟ್ಸ್ಗಳು ಬರ್ತವೆ. ಇವುಗಳು ಪ್ರಿಸನರ್ಸ್ ಕೂಡ ಇವುಗಳಿಗೆ ಸಂಬಂಧಪಡ್ತಾರೆ. ಈ ಹಕ್ಕುಗಳನ್ನು ಅವರು ಹೊಂದಿದ್ದಾರೆ. ನೆಕ್ಸ್ಟ್ ಬರುವಂಥದ್ದು ಆರ್ಟಿಕಲ್ 39A. ಇದರಲ್ಲಿ ಅಪರಾಧಿಗೆ ಫ್ರೀ ಲೀಗಲ್ ಏಡ್ ಹಕ್ಕು ಸಿಗುತ್ತೆ. ಅಂತಂದ್ರೆ ಒಬ್ಬ ಅಪರಾಧಿ ಬಡವನಾಗಿದ್ರೆ ಅವನು ಕೋರ್ಟ್ನ ಸಹಾಯ ಪಡ್ಕೊಂಡು ಕಾನೂನಿನ ಸಲಹೆಯನ್ನು ಅವನು ಪಡ್ಕೊಳ್ಬಹುದು. ಈ ಎಲ್ಲ ಹಕ್ಕುಗಳು ಒಬ್ಬ ಪ್ರಿಸನ್ಸ್ಗೆ ಸಿಗ್ತವೆ. ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.